ಕನ್ನಡ ನಾಡೇ ನನ್ನ ದೇವಾಲಯ, ಅಭಿಮಾನಿಗಳೇ ನನ್ನ ದೇವರು. ಹಾರುವ ಹಕ್ಕಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಯಾರ್ಯಾರು ಹಳ್ಳಿಯಿಂದ ಸಿಟಿಗೆ, ನಮ್ಮ ಬೆಂಗಳೂರಿಗೆ ಓದೋದಕ್ಕೆ ಬರುವಂಥ ಹೆಣ್ಮಕ್ಳಿಗೆ ನನ್ನದೊಂದು ಸಣ್ಣ ಮಾತು. ಏನಪ್ಪ ಅಂತಂದರೆ, ಎಷ್ಟೊಂದು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಓದಿಸ್ತಾ ಇರ್ತಾರೆ. ಹೆಣ್ಮಕ್ಳು ಕೆಲವೊಂದು ಕಾರಣಗಳಿಟ್ಕೊಂಡು ಹಾಸ್ಟೆಲಲ್ಲಿ ಸೇರಿಕೊಳ್ತಾರೆ ಓದೋದಕ್ಕೆ. ಅಂಥ ಹೆಣ್ಮಕ್ಳು ದಯವಿಟ್ಟು ಅನ್ನೋನ್ ಪರ್ಸನ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಡಿ, ಚಾಟ್ ಮಾಡಬೇಡಿ, ಅವ್ರ ಜೊತೆ ಸುತ್ತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಮುಂಚಿತವಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅನೇಕ ಸುಳ್ಳುಗಳನ್ನು ನಿಮ್ಮ ಜೊತೆ ಹೇಳ್ತಾರೆ. ಸುಳ್ಳಿನ ಒಂದು ಮನೆಯೇ ಕಟ್ಬಿಟ್ಟಿರ್ತಾರೆ ನಿಮ್ಮ ಜೊತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಎಲ್ಲ ಮಾತುಗಳನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಮಾತುಗಳನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಮತ್ತು ಅದನ್ನು ಪರೀಕ್ಷಿಸಿ ಅಂತ ನಾನು ಹೇಳ್ಬೋದು. ಇನ್ನೊಂದು, ಅವರು ನಿಮ್ಮ ಸಣ್ಣ ಆಸೆಗಳನ್ನು ಅವರು ತೀರಿಸ್ತಾರೆ ಅಂತ ಅಂದರೆ, ಆ ಸಣ್ಣ ಆಸೆಗಳನ್ನು ತೀರ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ನೀವು ಬಲಿ ಕೊಡಬೇಡಿ. ಮುಂದೆ ಫ್ಯೂಚರ್ ಇರುತ್ತೆ. ನೀವು ಒಳ್ಳೆಯ ವಿದ್ಯಾವಂತರಾಗಿ ಸಾವಿರಾರು ರೂಪಾಯಿ ಹಣಗಳನ್ನು ದುಡಿದು ನಿಮ್ಮ ಈ ಸಣ್ಣ ಸಣ್ಣ ಆಸೆಗಳನ್ನು ನೀವೇ ತೀರಿಸ್ಕೋಬೋದು. ಯಾವ ರೇಂಜಲ್ಲಿ ನಿಮಗೆ ಸುಳ್ಳು ಹೇಳ್ತಾರೆ ಅಂತ ಅಂದರೆ, ಮುಂದಿನ ಕಾಲಘಟ್ಟದಲ್ಲಿ ನಿಮ್ಮನ್ನು ನೀವು ಯಾವತ್ತೂ ಕ್ಷಮಿಸೋದಿಲ್ಲ. ಇನ್ನೊಂದು, ನಿಮ್ಮ ಫ್ಯಾಮಿಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಅವಾಯ್ಡ್ ಮಾಡಿ ಅನ್ನೋನ್ ಪರ್ಸನ್ ಜೊತೆ ಮೆಸೇಜ್ ಮಾಡೋದಾಗಲಿ, ಕಾಲ್ ಮಾಡೋದಾಗಲಿ, ಮೀಟ್ ಮಾಡೋದಾಗಲಿ. ಇವೆಲ್ಲನೂ ಮಾಡೋದಕ್ಕೆ ಮುಂಚೆ 100 ಸರಿ ಅಲ್ಲ 1000 ಸರಿ ಯೋಚನೆ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಾನು ಫ್ಲೈಯಿಂಗ್ ಬರ್ಡ್ ಪ್ರೇಮಾ ನಾಯಕ್. ನಾನು ಕೆಲವೊಂದು ಹೆಣ್ಮಕ್ಳಿಗೆ ಅಂತಲೇ ಹಾಡುಗಳನ್ನು ಬರೆದಿದ್ದೀನಿ. ದಯವಿಟ್ಟು ಕೇಳಿ. ನನ್ನ ಚಾನಲ್ ಹೆಸರು ಫ್ಲೈಯಿಂಗ್ ಬರ್ಡ್ ಪ್ರೇಮಾ ನಾಯಕ್ ಅಂತ ಹಾಕಿ ಬರುತ್ತೆ. ದಯವಿಟ್ಟು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಕರ್ನಾಟಕ ಮಾತೆ.